ಈ ನಿನ್ನ ಗಂಡನಕ್ಕಿಂತ ಮೊದಲ ಮೈ ನಾನೇ ಮುಟ್ಟೇನ ಅಂತಿಂತ ಪದ ಹಾಡ್ತಾರೆ. ನಿನ್ನ ಗಂಡನಕ್ಕಿಂತ ಮೈಯ ಮೊದಲು ನಾನೇ ಮುಟ್ಟೇನ ಅಂತೀವ ಹಾಡವ. ಮತ್ತು ಇನ್ನೊಬ್ಬವ ನಿನ್ನ ಹೆಂಡತಿ ಮೈ ಇನ್ನೊಬ್ಬ ಮುಟ್ಟಿರಬಾರ್ದು ಯಾಕೆ? ನಿಮ್ಮ ಮಕ್ಕಳ ಮೈ ಇನ್ನೊಬ್ಬ ಮುಟ್ಟಿರಬಾರ್ದು ಯಾಕೆ? ಹಾಂ, ನೀವು ಹೆಂಗೆ ಹೇಳ್ತಾರೆ ಅವ್ರು ಹಂಗೆ ಹೇಳೋರಿ ಅಲ್ಲ. ಹೌದಲ್ಲ? ನಮ್ಮ ಮನ್ಯಾಗೂ ಹೆಣ್ಮಕ್ಳು ಅದಾರ ಅನ್ನೋದೊಂದು ಅರಿವು ಬೇಕಲ್ಲ, ಜ್ಞಾನ ಬೇಕಲ್ಲ, ಪರಿಜ್ಞಾನ ಬೇಕಲ್ಲ. ಇತ್ತೀಚೆಗೆ ಜಾನಪದ ಒಟ್ಟು ಅಶ್ಲೀಲವಾಗಿ ಬಳಸಿ ಏನು ಹಾಡ್ತಾರೆ ನೋಡು. ಅವ್ರು ನೋಡಿದ್ರೆ ನನಗೆ ಹೆಂಗೆ ಅನ್ನಿಸ್ತದೆ ಅಂತ ಕೇಳಿಬಿಟ್ರೆ, ಇವ್ರು ನನ್ನ ಎದುರಿಗರೆ ಯಾಕೆ ಬಂದರು, ನಾರ ಇವ್ರಿಗೆ ಯಾಕೆ ಭೇಟಿ ಆದೆ ಅನ್ನಂಗೆ ಆಕ್ಕದು. ಒಂದು ಹಾದು ಹೋಗು ಹೆಣ್ಣಿನ ಮ್ಯಾಗ ಒಂದು ಪದ ಹಾಡಿದೆವು ಅಂದ್ರೆ ನಮ್ಮ ಮನ್ಯಾಗ ಏನು ಹೆಣ್ಣು ಮಕ್ಕಳು ಅದಾರು, ನಮ್ಮ ಹೆಣ್ಣಿನ ಸಂಸ್ಕಾರ ನಮ್ಗೆ ಅದು ಇಲ್ಲ ಅನ್ನೋದು ಜ್ಞಾನ ಬೇಕಲ್ಲ ಇದು ಮನುಷ್ಯಾಗ. ಇಟ್ಟಿಟ್ಟು ಹೊಲಸು ಪದ ಹಾಡ್ತಾರೆ. ಹೊಲಸು ಪದ ಹಾಡೋರಿಗೆ ನನ್ನ ಮೆಟ್ಟಿ ಅದಾವ ಅವ್ರಿಗೆ. ಮುದ್ಕಂಡು ಮಾಡಿದ್ರೆ ಮುದ್ಕಂಡು ಅಲ್ರಿ ಪದ್ಯ ಹಾಡಿರಿ, ಆ ಪದ್ಯ ಬರಿಬೇಕಾದ್ರೆ ನಮ್ಗೆ ಎಷ್ಟು ತ್ರಾಸಾಗಿರ್ತದೆ. ಅದು ನಿಮ್ಗೇನು ಒಂದು ಸ್ವಲ್ಪ ವಿಚಾರ ಅದ ಅನ್ನೋದು. ಪುರಾಣ ಹೇಳ್ತೀರಿ, ಪುಸ್ತಕ ಮಾಡ್ತೀರಿ, ಶಾಸ್ತ್ರ ಹೇಳ್ತೀರಿ, ವೇದ ಹೇಳ್ತೀರಿ, ದೊಡ್ಡ ಶಾಣ್ರಾಗಿ ತಿರುಗಾಡ್ತೀರಿ. ಇಟ್ಟೆಲ್ಲ ತಿಳಿತದ. ಒಂದು ಪದ್ಯ ಹುಟ್ಟಬೇಕಾದ್ರೆ ತ್ರಾಸ ಅದಪ್ಪ ಅಂದ್ರೆ ಅದನ್ನ ಹೇಳಲಿಕ್ಕಂದ್ರೆ ಆ ಪದ ಹಾಡ್ದು ಬಿಡ್ಬೇಕು. ಪದ ಬೇಕು, ಪದಕ್ಕೆ ಮಾಡಿದ ಒಂದು ಹೇಳೋದಿಲ್ಲ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ನೀವೇ ಅರ್ಥ ಮಾಡ್ಕೋರಿ, ಇದನ್ನ ಅನ್ನಬಾರ್ದು. ಅದಕ್ಕೆ ಕೊಟ್ಟ ಮನೆಯ ಬಿಟ್ಟು ತಿರುಗಬೇಡ ತಂಗಿ, ಹುಟ್ಟಿದ ಊರಾಗ ಬಾಳವ ಗಂಡನ ಮನೆಗೆ ಒಳ್ಳೆ ಪದ್ಯ ಹಾಡ್ಯಾರ. ಪದ್ಯಕ್ಕೆ ಮಾಡಿದ ಒಂದು ಬಿಟ್ಟಾರ. ಅವರೇ ಇದನ್ನ ಇನ್ನೊಂದು ವಿಚಾರದೊಳಗೆ ಮಾಧ್ಯಮದ ಮುಂದೆ ಅವರೇ ಇದನ್ನು ಪ್ರಸ್ತಾಪನೆ ಮಾಡಬೇಕು. ನಾ ಸಣ್ಣವಿದ್ರು ಕೂಡ ನನಗೆ ಸ್ವಾರಿ ಕೇಳ್ಕೊಬೇಕು. ಅವರು ಮುದ್ಕಣ್ಣ ಮಾಸ್ತರ ಇದನ್ನು ಮಾಡಕ್ಕೆ ಹೋಗಿ ನಂದು ತಪ್ಪಾಗ್ಯದ ಅನ್ಬೇಕು ಅಂದರೆ ನೀನು ಅದಕ್ಕೆ ಯೋಗ್ಯ ಇರ್ಲಿಕ್ಕಂದ್ರೆ ಯೋಗ್ಯ ಅಲ್ಲ ನೀನು. ನಾ ಇದನ್ನು ನೇರವಾಗಿ ಹೇಳ್ತೀನಿ. ನಾ ಎಂದ ಕಾರ್ಯಕ್ರಮ ಬಿಟ್ಟೀನಿ ಅವತ್ತೇ ಮುದ್ಕಣ್ಣ ಮಾಸ್ತರ ಹಾಡಿದ್ರೆ ಹಾಡ್ತೇವೆ, ಇರ್ಲಿಕ್ಕಂದ್ರೆ ಬಿಡ್ತೇವೆ ಅಂತೇಳಿ. ಖರೆ ಆ ಮಹಾರಾಜರು ಅವ್ರು ಇದನ್ನು ಮಾಡಬಾರ್ದು. ಭಾಳ ಅದ್ಭುತವಾಗಿರ್ತಕ್ಕಂಥ ಈ ವಿಚಾರ ನಾನು ಹೇಳಬಾರ್ದಾಗಿತ್ತು, ಇವತ್ತು ಮಾತಿ ಬಂದದ್ದು ಹೇಳ್ತೀನಿ. ನಾನು ಅಪಾರವಾಗಿರ್ತಕ್ಕಂಥ ವಿಶ್ವಾಸ ನಂಬಿಕೆ ಇಟ್ಟೀನಿ. ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕು ಬಸವನ ಸಂಗೊಳ್ಳಿಗೆ ಅಂತೇಳಿ ಇವತ್ತಿಗೂ ಯಾವುದೇ ಯೂಟ್ಯೂಬ್ದಾಗ ಹೊಡೆದ್ರೆ ಅವ್ರು ದಡ ಬರ್ತಾವೆ. ಸಂಗೊಳ್ಳಿಗೆ ಮಹಾರಾಜರು ಅಂತೇಳಿ ಒಳ್ಳೆ ಶರಣರು. ಅವರು ಪದ್ಯಗಳನ್ನು ಹಾಡಿದ್ರು. ಮೊದಲು ಈ 15-20 ವರ್ಷ ನಾನು ಅವಾಗೂ ಸಾಹಿತ್ಯ ಕೊಟ್ಟಿನಿ ಅವರಿಗೆ. ಸಾಹಿತ್ಯ ಕೊಡುವಾಗ ಅಪೂರ ನೀವು ಹಿರಿಯರಾಗ್ತೀರಿ, ನಾ ಸಣ್ಣವಾಗ್ತೀನಿ, ನೀವು ನಮ್ಮ ಮಟ್ಟ ಮನೆಯವರೇ ಇದೀರಿ, ನಾನು ನಿಮ್ಮ ಮಗ ಇದ್ದಂಗೆ. ಖರೆ ನಾ ಬರೆದಿರ್ತಕ್ಕಂಥ ಪದ ನೀವು ಹಾಡ್ತಾರಂದ್ರೆ ನಿಮ್ಮದು ಸ್ವಲ್ಪ ವ್ಯಕ್ತಿತ್ವ ಸಾಣದಕ್ಕದ. ದಯವಿಟ್ಟು ಇದೊಂದು ಕ್ಷಮೆ ಮಾಡ್ಕೊತೀನಿ, ನನ್ನ ಹೆಸರು ಹಾಕಬೇಡ್ರಿ ಅಪ್ಪ, ನಿಮ್ಮ ಹೆಸರೇ ಹಾಕ್ಕೊಂಡು ಹಾಡ್ರಿ ಅಂತ ನಾ ಕೊಟ್ಟಿನಿ. ಅವಾಗ ಅವ್ರು ಏನಂದ್ರು ಮುದ್ಕನ್ನ ಮಾತಾಡ್ಬೇಡಪ್ಪ. ಯಾರು ಅಡಿಗೆ ಮಾಡಿರ್ತಾರೆ ನೋಡು, ಆ ಅಡಿಗೆ ನಾವು ಊಟ ಮಾಡ್ಬೇಕಾದ್ರೆ ಯಾರ ಹೆಸರು ಹೇಳಬೇಕು, ಅಡಿಗೆ ಮಾಡಿದವ್ರ ಹೆಸರು ಹೇಳಬೇಕು, ಇನ್ನೊಬ್ರ ಹೆಸರು ಹೇಳಕ್ಕೆ ಬರಂಗಿಲ್ಲ ಅಂತೇಳಿ ಹಲವಾರು ಕ್ಯಾಸೆಟ್ಗಳಲ್ಲಿ ಹಾಡ್ಯಾರ, ಹಲವಾರು ಕಡೆ ಹಾಡ್ಯಾರ. ನಮ್ಮ ಹೆಸರೇ ಹಾಕಿ ಹಾಡ್ಯಾರ. ಒಳಗೊಮ್ಮೆ ಏನು ಮಾಡ್ಯಾರ, ನಮ್ಮ ಏರಿಯಾ ಬಿಟ್ಟು ಮಹಾರಾಷ್ಟ್ರದಾಗ ಅದು ಆ ಕಡೆ ಹಾಡಾಗ ನಮ್ಮ ಹೆಸರು ಹಾಕಿಲ್ಲ. ಅಲ್ಲಿ ಅವರು ಬ್ಯಾರೆದವ್ರ ಹೆಸರು ಹಾಕಿ ಹಾಡ್ಯಾರ. ಬ್ಯಾರು 10 ವರ್ಷದ ಅಚ್ಚಿಕಿನ ಮಾತು ಹೇಳ್ತೀನಿ. ಅವ್ರಿಗೆ ಈಗ ರೂಪನು ಬೇರೆ ಚೇಂಜ್ ಅದ, ಅವಾಗ ಹಾಡಿದ ರೂಪ ಚೇಂಜ್ ಅದ. ಕೂಡಿದಂಥ ಸಭೆಯದೊಳಗೆ ಚೀಟಿ ಒಯ್ದು ಕೊಟ್ಟಾರ, ಇಂಥ ಪದನೇ ಹಾಡ್ರಿ ಅಂತೇಳಿ. ಆ ಯೂಟ್ಯೂಬ್ದಾಗ ಬರ್ತದ, ಬಂದು ಚೀಟಿ ಕೊಡೋದು ಬರ್ತದ. ಹಾಡು ಪದ ತರಿ ನನ್ನ ಪದ ಹಾಡ್ಯಾರ. ನನ್ನ ಪದ ಹಾಡಿ ಅದಕ್ಕೆ ನಮ್ಮ ಗುರುಗಳ ಹೆಸರು ಹಾಕ್ಯಾರ, ಮಧುಗೋಣ ಮುತ್ತೇನ ಹೆಸರು. ನನಗೂ ಒಂದು ಹೆಮ್ಮೆ ಏನಪ್ಪ ಅಂದ್ರೆ, ನಾನು ಸಣ್ಣ ಈ ವಿಷಯದಾಗ ನಾ ಬರೆದಿರ್ತಕ್ಕಂಥ ಪದ್ಯವನ್ನು ಇಂಥ ಶರಣರು ಹಾಡಿದ್ರು. ಇಂಥ ಶರಣರು ಹಾಡಿದಕ್ಕೆ ನನ್ನ ಹೆಸರು ಹಾಕುವಂಥ ಜಾಗದೊಳಗೆ ನನ್ನ ಗುರು ಮಧುಗೋಣ ಮುತ್ತೇನ ಹೆಸರು ಹಾಕಿದ್ರಲ್ಲ, ಆ ಪದ ಅವ್ರಿಗೂ ಸಲ್ತಕ್ಕದ್ದಲ್ಲ, ಈ ಸಾಹಿತ್ಯ ಅವ್ರಿಗೂ ಸಲ್ತಕ್ಕದ್ದಲ್ಲ, ಅದಕ್ಕೆ ಮೆರಗು ಬರ್ತದಲ್ಲ ಅಂತಕ್ಕಂಥ ಈ ಸಂತೋಷ ಭಾವ ಅದ. ಖರೆ ಆ ಮಹಾರಾಜರು ಅವ್ರು ಇದನ್ನು ಮಾಡಬಾರ್ದು. ನಾ ಕೊಟ್ಟಿರ್ತಕ್ಕಂಥ ಸಾಹಿತ್ಯಕ್ಕೆ ಮುದುಕಣ ಕೊಟ್ಟರೆ ಮುದುಕಣದೇ ಹಾಕ್ತೀನಿ ಅಂದವರು ಹಾಕಬಾರ್ದು. ಮೊನ್ನೆ ಒಂದು ಪ್ರವಚನ ಹೇಳ್ಯಾರ ಇಲ್ಲಿ ಮಹಾರಾಷ್ಟ್ರದಾಗ, ನಂದೇ ಹಾಡ್ಯಾರ. ಕೊಟ್ಟ ಮನೆಯ ಬಿಟ್ಟು ತಿರುಗಬೇಡ ತಂಗಿ, ಹುಟ್ಟಿದ ಊರಾಗ ಬಾಳವ ಗಂಡನ ಮನೆಯಾಗತ್ತ. ಯೂಟ್ಯೂಬ್ ಈ ಕಡೆ ಬರ್ತಾವ್ರಿ. ಈಗ ಮಾಧ್ಯಮ ಭಾಳ ಫಾಸ್ಟ್ ಅದ. ಈಗ ಇವತ್ತು ನಾ ಮಾಡಾಕತ್ತದ್ದು ಈ ಸದ್ದು ಅದು ರಿಲೀಸ್ ಆಗ್ಯದ. ಈಗ ನಾ ಮಾಡಾಕತ್ತದ್ದು ರಿಲೀಸ್ ಆಗ್ಯದ ತಿಳ್ಕೊಬೇಕು. ನಾ ಮಾಧ್ಯಮ ಭಾಳ ಫಾಸ್ಟ್ ಅದ. ಅವಾಗಿಲ್ಲ ಇವತ್ತು ಮಾಡಿ ನಾಳೆ ಉಣ್ದಿತ್ತು, ಇವತ್ತೆಲ್ಲ ಉಂಡು ಮರುದಿವ್ಸ ಮಾಡೋದದು. ಇವತ್ತು ಊಟ ಮಾಡಿ ಮರುದಿವ್ಸ ಮಾಡೋದದ.
ಅದಕ್ಕೆ ಇಂಥ ಕಾಲದಾಗ ನೀವು ಎಲ್ಲರ ಕೂತು ಹಾಡಿದ್ರು ಮುದುಕಣಿಗೆ ಹೋಗಿ ಮುಟ್ಟುಲ್ಲ ತಿಂಗ್ ನೀವು ತಿಳ್ಕೊಬೇಡ್ರಿ. ಬಾವು ನಿಮ್ಮದು ಕೆಟ್ಟ, ನೀವು ಇದನ್ನು ಮಾಡಬಾರ್ದು. ಮುದುಕಣ್ ಮಾಡಿದ್ರೆ ಮುದುಕಣ್ ಅಲ್ರಿ ಪದ್ಯ ಹಾಡಿರಿ, ಆ ಪದ್ಯ ಬರಿಬೇಕಾದ್ರೆ ನಮ್ಗೆ ಎಷ್ಟು ತ್ರಾಸಾಗಿರ್ತದೆ. ಅದು ನಿಮ್ಗೇನು ಒಂದು ಸ್ವಲ್ಪ ವಿಚಾರ ಅನ್ನೋದು. ಪುರಾಣ ಹೇಳ್ತೀರಿ, ಪುಸ್ತಕ ಮಾಡ್ತೀರಿ, ಶಾಸ್ತ್ರ ಹೇಳ್ತೀರಿ, ವೇದ ಹೇಳ್ತೀರಿ, ದೊಡ್ಡ ಶಾಣ್ರಾಗಿ ತಿರುಗಾಡ್ತೀರಿ. ಇಟ್ಟೆಲ್ಲ ತಿಳಿತದ. ಒಂದು ಪದ್ಯ ಹುಟ್ಟಬೇಕಾದ್ರೆ ತ್ರಾಸ ಅದಪ್ಪ ಅಂದ್ರೆ ಅದನ್ನ ಹೇಳಲಿಕ್ಕಂದ್ರೆ ಪದ ಹಾಡ್ದು ಬಿಡ್ಬೇಕು. ಪದ ಬೇಕು, ಪದಕ್ಕೆ ಮಾಡಿದ ಒಂದು ಹೇಳೋದಿಲ್ಲ ಅಂದ್ರೆ ನೀವು 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 ಎಷ್ಟರ ಮಟ್ಟಿಗೆ ನೀವೇ ಅರ್ಥ ಮಾಡ್ಕೋರಿ. ಇದನ್ನ ಅನ್ನಬಾರ್ದು. ಅದಕ್ಕೆ ಕೊಟ್ಟ ಮನೆಯ ಬಿಟ್ಟು ತಿರುಗಬೇಡ ತಂಗಿ, ಹುಟ್ಟಿದ ಊರಾಗ ಬಾಳವ ಗಂಡನ ಮನೆಗೆ ಒಳ್ಳೆ ಪದ್ಯ ಹಾಡ್ಯಾರ. ಪದ್ಯ ಹಾಡ್ಯಾರ, ಪದ್ಯಕ್ಕೆ ಮಾಡಿದ ಒಂದು ಬಿಟ್ಟಾರ. ಆದ್ರೆ ಮುದುಕಣ ಸತ್ತಿಲ್ಲ. ಮುದುಕಣ ಸತ್ರ ಏನೇನು ಮಾಡ್ತಿದ್ರು ಗೊತ್ತಿಲ್ಲ. ಮುದುಕಣಿನ ಭೂಮಿ ಮ್ಯಾಗ ಅದಾನ. ಹಿಂಗೆ ಮಾಡ್ಯಾರ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಒಳ್ಳೇದು, ಎಷ್ಟರ ಮಟ್ಟಿಗೆ ಕೆಟ್ಟ. ಅವರೇ ಇದನ್ನ ಇನ್ನೊಂದು ವಿಚಾರದೊಳಗೆ ಮಾಧ್ಯಮದ ಮುಂದೆ ಅವರೇ ಇದನ್ನು ಪ್ರಸ್ತಾಪನೆ ಮಾಡಬೇಕು. ಇದ್ರ ಬಗ್ಗೆ ಹೊಳ್ಳಿ ಹಾಡಬೇಕು. ಇದು ಹಾಡಿದ್ದಕ್ಕೆ ರೈಟ್ ಇತ್ತು ಅಂದ್ರೆ ರೈಟಾಗೆ ಮಾತಾಡ್ಬೇಕು, ತಪ್ಪಿತ್ತು ಅಂದ್ರೆ ನಾ ಸಣ್ಣವಿದ್ರು ಕೂಡ ನನಗೆ ಸಾರಿ ಕೇಳ್ಕೊಬೇಕು. ಅವರು ಮುದ್ಕಂಡು ಮಾಸ್ತರ ಇದನ್ನು ಮಾಡಕ್ಕೆ ಹೋಗಿ ನಂದು ತಪ್ಪಾಗ್ಯದ ಅನ್ಬೇಕು. ಅಂದರೆ ನೀನು ಅದಕ್ಕೆ ಯೋಗ್ಯ ಇರ್ಲಿಕ್ಕಂದ್ರೆ ಯೋಗ್ಯ ಅಲ್ಲ ನೀನು. ನಾ ಇದನ್ನು ನೇರವಾಗಿ ಹೇಳ್ತೀನಿ. ಯಾವುದೇ ಸಾಹಿತ್ಯ ಇರಲಿ, ಯಾರೇ ಬರಲಿ, ನನಗಿಂತ ನಾ ಮಾಡ್ಬೇಕಾದಂಥ ಲೆಕ್ಕಾಚಾರದಾಗ ಇದ್ದಾಗ ಭಾಳ ಮಂದಿ ಕಲಾವಿದ್ರು ಬೆಳೆದು ಹೋಗಿದ್ರಲ್ಲ. ನನ್ನ ಕಲಾ ನಾ ಹೆಂಗೆ ಹುಟ್ಟಿ ಬೆಳೆದೀನಿ, ನನ್ನ ಕಲೆ ನಂದು ಹೆಂಗೆ ಬೆಳೀತದೆ, ಹೆಂಗೆ ನಾ ಬೆಳಿತೀನಿ, ಹಂಗೆ ಸಾಕಷ್ಟು ಉತ್ತರ ಕರ್ನಾಟಕದೊಳಗೆ ಕಲಾವಿದ್ರನ್ನ ಬೆಳೆಸಿದ್ ನಾ ಬೆಳೆಸೋ ಉದ್ಯೋಗ ಮಾಡೀನಿ ಹೊರತಾಗಿ ಯಾರನ್ನೂ ಅಳಿಸೋ ಉದ್ಯೋಗ ಮಾಡಿಲ್ಲ. ಮುದುಕಣ್ಣ ಮಾಸ್ತರ್ ಬಂದು ನಮ್ಮನ್ನು ಅಳಿಸ್ಯಾನ ಅಂತೇಳಿ ಯಾವ ಉತ್ತರ ಕರ್ನಾಟಕದಾಗ ಇಂಥವನ್ನೇ ಬಂದು ನಾ ಬೆಳೆಯುವಂಥ ಮನುಷ್ಯನ ನನಗೆ ತುಳ್ದಾನ ಅಂದ್ರೆ ನೀವು ಅಂದದ್ದು ನಾ ಕೊಡ್ತೀನಿ, ನೀವು ಅಂದದ್ದು ನಾ ಮಾಡ್ತೀನಿ. ಸಾಯ್ತ ನಿಮ್ಮ ಮನ್ಯಾಗ ದುಡಿತೀನಿ, ಖರೆ ಆ ಕೆಲಸ ಮಾಡಿಲ್ಲ. ಅದು ಭಗವಂತ ನನಗೆ ಆ ಶಕ್ತಿ ಏನೋ ಅದು ನನಗೆ ನಿತ್ತ ಕೊಟ್ಟಾನ. ಅದನ್ನು ನಾ ಜನರಿಗೆ ಮಾಡೀನಿ. ಆ ಜನರು ನಮ್ಮಿಂದ ಬೆಳೆದಾರ, ನಾಲ್ಕು ತುಣ್ತಾರ, ಉಣಾಗ ನಮ್ಮ ಹೆಸರು ಹತ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದಾರ. ಇನ್ನು ಅಪಾರವಾಗಿರ್ತಕ್ಕಂಥ ನನ್ನ ಶಿಶುಮಕ್ಕಳು ನಾ ಎಂದ ಕಾರ್ಯಕ್ರಮ ಬಿಟ್ಟೀನಿ ಅವತ್ತೇ ಮುದ್ಕಣ್ಣ ಮಾಸ್ತರ್ ಹಾಡಿದ್ರು. ಹಾಡ್ತೇವೆ ಇರ್ಲಿಕ್ಕಂದ್ರೆ ಬಿಡ್ತೇವೆ ಅಂತೇಳಿ ಮಟ್ಯಾಳದಾಗ ಹನುಮಂತ ಅಂತ ಪೂಜಾರಿ ಅಂತೇಳಿ ಅಗದಿ ನಮ್ಮ ಆತ್ಮೀಯ ಶಿಷ್ಯ. ಈ ಕಡೆ ಮನಗುಳಿ ಪರ್ಸು ನೀವೆಂದು ಸರ್ ನೀವು ಹಾಡಿದ್ರೆ ಹಾಡ್ತೀವಿ ಇರ್ಲಿಕ್ಕೆ ಬಿಡ್ತೇವೆ ಅಂತೇಳಿ ಭಾಳ ಮಂದಿ ಇಂಥವ್ರು ಇನ್ನೂ ಹೆಸರು ಹೇಳಕ್ಕೆ ಭಾಳ ಮಂದಿ ಇದ್ದಾರೆ. ನನ್ನ ಜೋಡಿ ಬಿಟ್ಟಾರ. ದಯವಿಟ್ಟು ಅವ್ರಿಗೂ ಭಗವಂತ ಒಳ್ಳೆಯ ಒಂದು ಮಾರ್ಗ ಕೊಡಲಿ. ಮುಂದೆ ಅವ್ರಿಗೂ ಹಾಡು ಇನ್ನೂ ಹೆಚ್ಚೆಚ್ಚಿಗೆ ಬೆಳೆಯುವಂಥ ಅವಕಾಶಗಳು ಸಿಗಲಿ. ನಾ ಬಿಟ್ಟರು ಕೂಡ ಅವರು ಬಿಡಬಾರ್ದು ಅಂತೇಳಿ ಅವ್ರಿಗೆ ಮನವಿ ಮಾಡ್ಕೋತೀನಿ. ನಾನು ಇದುವರೆಗೂ ಎಷ್ಟು ಡೊಳ್ಳಿನ ಪದಗಳನ್ನು ಹಾಡಿರಿ ನೀವು? ನಾನು ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಡೊಳ್ಳಿನ ಪದ್ಯದೊಳಗೆ ನನಗೆ ನೆತ್ತು ಹಾಡುವಂಥ ಅವಕಾಶ ನನಗೆ ಸಿಕ್ಕಿಲ್ಲ. ನಾನು ಶಿಷ್ಯರನ್ನ ಏನು ಕಳಿಸಿ ಬೆಳೆಸ್ಕೊಂಡಿನಿ ನೋಡು, ನಮ್ಮ ಶಿಷ್ಯರ ಹಾಡುವಂಥ ಸಂದರ್ಭದೊಳಗೆ ನಾನು ಸ್ಪೀಚ್ ಮಾಡೋದು ಅಂದ್ರೆ ಆ ಮ್ಯಾಳಿಗೆ ಮಾಸ್ತರಾಗಿ ಸ್ಪೀಚ್ ಮಾಡೋದು, ಅದ್ರ ಬಗ್ಗೆ ವಿಶಾಲವಾಗಿರ್ತಂದ್ರೆ ಈಗ ಒಂದು ಡೊಳ್ಳಿನ ಹಾಡುಗಳನ್ನು ಬರೀದು. ಒಂದು ಡೊಳ್ಳಿನ ಪದದಲ್ಲಿ ಒಂದು ಕಥೆ ಇರುತ್ತೆ, ಆ ಕಥೆಯನ್ನ ಆಡ್ತಾ ಇರ್ತಾರೆ. ಹಾಡ್ತೀವಿ, ಆ ಕಥೆನೂ ಬರೀತೇವಿ. ಕತೆ ಮಾಡ್ತೀನಿ. ಸೊ ಮ್ಯಾಳ ಅಂದ್ರೆ ಅಪೋಸಿಟ್ ಇರ್ತಾರೆ, ನಿಮ್ ಜೊತೆಗೆ ಅಪೋಸಿಟ್ ಇರ್ತಾರೆ, ಅದೊಂದು ಬೇರೆ ಟೀಮ್. ಈಗ ಒಂದು ವಿಷಯ ಹೇಳ್ತೀನಿ ನಿಮ್ಗೆ. ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ಈಗ ಅದಾವು 84 ಲಕ್ಷ ಜೀವರಾಶಿ ಅದಾವು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಅದಾವು. ಇವು ಅಂಡಜ ಅಂದ್ರೇನು, ಪಿಂಡಜ ಅಂದ್ರೇನು, ಜಲಜ ಅಂದ್ರೇನು, ಉದ್ಬೀಜ ಅಂದ್ರೇನು, ಇದು ಎಲ್ಲರಿಗೂ ಗೊತ್ತಿದ್ದಂತ ಮಾತ. ಅಂಡಜ 21 ಲಕ್ಷ ಅಂದ್ರೆ ತತ್ತಿ ಒಳಗೆ ಹುಟ್ಟಿರ್ತಕ್ಕಂಥದ್ದು. ಪಿಂಡಜ 20 ಪಿಂಡ ಅಂದ್ರೆ ಗರ್ಭದಿಂದ ಹುಟ್ಟಿರ್ತಕ್ಕಂಥದ್ದು. ಜಲಜ 21 ಲಕ್ಷ ಅಂದ್ರೆ ನೀರಿನೊಳಗೆ ಹುಟ್ಟಿರ್ತಕ್ಕಂಥದ್ದು. ಉದ್ಬೀಜ 21 ಲಕ್ಷ ಭೂಮಿಯಿಂದ ಏನು ಗಿಡ ಮರ ಬಳ್ಳಿಗಳು ತನ್ನಿಂದ ತಾನು ಏನು ಹುಟ್ಟಿ ಬಂದಾವಲ್ಲ ಇವು 21 ಲಕ್ಷ. 84 ಲಕ್ಷ ಜೀವರಾಶಿ ಹಿಂಗದಾವು. ಈ 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವರಾಶಿಗಳನ್ನು ಒಂದು ತಕ್ಕಡಿ ಒಳಗೆ ಕುಂದಿರಿಸಿ, ಮನುಷ್ಯ ಜನ್ಮ ಅಂತಕ್ಕಂಥದ್ದು ಒಂದು ತಕ್ಕಡಿ ಒಳಗೆ ಕುಂದಿರಿಸಿ, ಇದನ್ನು ಯಾಕೆ ನನಗೆ ವಿಚಾರ ಬಂತು ಅಂದ್ರೆ ಒಬ್ಬರು ಪ್ರವಚನ ಹೇಳುವಂಥ ಸಂದರ್ಭದಾಗ ಹಿರಿಯರು ನಮ್ಗಿಂತಲೂ ಹಿರಿಯ ಪ್ರವಚನ ಮಾಡುವಂಥ ಸಂದರ್ಭದಾಗ ನಾನು ಮುಂದೆ ಕೂತಿದ್ದೆ. ಅವಾಗ ಒಬ್ಬರು ಶರಣರು ಅಂದರು, ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದರು. ಮನುಷ್ಯ ಜನ್ಮಕ್ಕೆ ಯಾಕೆ ಶ್ರೇಷ್ಠ ಅಂದರು ಅವತ್ತು ನಾ ತಿಳ್ಕೊಂಡೆ. ಬರೀ ಕೇಳೋದಲ್ಲದನ್ನ ಹೇಳೋದನ್ನ ಇರುವ 84 ಲಕ್ಷ ಜೀವರಾಶಿ ಒಳಗೆ ಮಾನವ ಜನ್ಮಕ್ಕೆ ಯಾಕೆ ಶ್ರೇಷ್ಠ ಅಂದರು. ಉಳಿದ ಪಶು ಪಕ್ಷಿ ಪ್ರಾಣಿಗಳು ಗಿಡ ಮರ ಬಳ್ಳಿ ಇವಕ್ಕೆ ಯಾಕೆ ಶ್ರೇಷ್ಠ ಇರಲಿಲ್ಲ. ಮನುಷ್ಯ ಜನ್ಮಕ್ಕೆ ಯಾಕೆ ಶ್ರೇಷ್ಠ ಅಂದರು. ವೇದಿಕೆ ಮ್ಯಾಗೆ ಇದೆ ಅಪ್ಪವರು ನನಗೊಂದು ಸಣ್ಣದೊಂದು ತೊಡಕು ಬಿದ್ದದು. ಅದಕ್ಕೆ ತಮ್ಮಿಂದ ಅದು ಬಿಡುಗಡೆ ಆಗ್ತಂದು ಗೊತ್ತದ. ನನಗೇನಿಲ್ಲ ಈ ವಿಷಯದಾಗ. ಇರುವ 84 ಲಕ್ಷ ಜೀವರಾಶಿ ಏಕಕಾಲಕ್ಕೂ ಉತ್ಪತ್ತಿ ಆಗ್ಯಾವ. ಇದರೊಳಗೆ
ಮನುಷ್ಯ ಜನ್ಮಕ್ಕೆ ಯಾಕೆ ಶ್ರೇಷ್ಠ ಅಂದ್ರಿ, ಹ್ಮ್ ಇದೇ ಏನು ಶ್ರೇಷ್ಠತೆ ಮಾಡ್ಯದ, ಹಿಂಗೆ ನಾವು ಪ್ರಶ್ನೆ ಮಾಡಿದಾಗ ಅದ್ರ ವಿಷಯ ಬದಲತ್ತಮ್ಮ ನಾ ಎಲ್ಲ ಹೇಳ್ತೀನಿ ಅಂತೇಳಿ ಅವತ್ತು ಆ ಕಾರ್ಯಕ್ರಮ ಮುಗಿಸಿ ಹೋದ್ರು. ಅದನ್ನು ಅಷ್ಟೇ ಬಿಡಲಿಲ್ಲ, ಮರದಿವ್ಸ ಕಾರ್ಯಕ್ರಮ ಇತ್ತು, ಇದೇ ವಿಷಯನೇ ಇಟ್ಟು ಅಪೋಸ್ ಪಾರ್ಟಿ ಅವಂಗ ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠೋ ಏನ ಪಶು ಪಕ್ಷಿ ಪ್ರಾಣಿಗಳ ಶ್ರೇಷ್ಠೋ ಅಂತೇಳಿ ಇದು ಪ್ರಪ್ರಥಮವಾಗಿ ಶಿಂದಗಿ ತಾಲೂಕದೊಳಗೆ ಕೊಗಟ್ನೂರದೊಳಗೆ ನನ್ನ ಜೊತೆ ಪಡಗಾನೂರು ಗುರುನಾಥ್ ಮಾಸ್ತರ್ ಇದ್ದ, ಅವನಿಗೆ ಈ ವಿಷಯ ಪ್ರಸ್ತಾಪನೆ ಮಾಡಿದೆ. ಫಸ್ಟ್ ಈ ವಿಷಯ ತೆಗೆದದ್ದು ಇರುವ 84 ಲಕ್ಷ ಜೀವರಾಶಿ ಒಳಗೆ ಪಶು ಪಕ್ಷಿ ಪ್ರಾಣಿಗಳ ಶ್ರೇಷ್ಠ ಮಾನವ ಜನ್ಮ ಶ್ರೇಷ್ಠ ಅಂದ ಕೂಡಲೇ ಅವರು ಮಾನವನ ಹಿಡ್ಕೊಂಡು ತನ್ನ ನೀಗದಷ್ಟು ಬೆಳೆಸಿದ್ರಲ್ಲ, ಅದರ ಬದಲವಾಗಿ ಅದ್ರ ಇದರದ್ದಾಗೆ ಈಗ ಎಲ್ಲರೂ ಚಿತ್ತ ಮತ್ತು ಟಪ್ಪ ಒಂದು ನಾಣ್ಯ ನಡಿಬೇಕಾದ್ರೆ ಎರಡೂ ಬೇಕಲ್ಲ, ಹಂಗೆ ಇದಕ್ಕೆ ಮನುಷ್ಯ ಜನ್ಮಕ್ಕಿಕ್ಕತ್ತಂದ್ರೆ 83,99,000 ನನ್ನ ಕಡೆ ಅದಾವು, ಇವಕೂರ್ನ ಯಾಕೆ ಬೆಳೆಸಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವತ್ತು ಹೊತ್ತು ಹೊಂಡು ತನಕ ಪಶು ಪಕ್ಷಿ ಪ್ರಾಣಿ ಏನೇನು ಕೆಲಸ ಮಾಡ್ತದ, ಏನೇನು ಧರ್ಮದ ಭೂಮಿ ಮ್ಯಾಗ ಯಾವ್ದು ಉಳಿಸ್ಯದ ಯಾವ್ದು ಅಳಿಸ್ಯದ ಎಲ್ಲನೂ ಎತ್ತಿ ಹಾಕೋತ ಒಂದ್ಕೊಂದು ಮಾತಾಡ್ಕೊತ ಹೋದೆ. ಅಲ್ಲಿ ಕೂತವರು ಪ್ರೇಕ್ಷಕರು ಸರ ನೀವು ಹಿಡಿದು ಚಲೋ ಅದ, ಇದೊಂದು ಜರ ಇದು ಇಂಥದ್ದು ಮಾತಾಡ್ರಿ, ಅವರು ಜಜ್ಜರ್ ಕೊಟ್ಟು ಹಿಂಗೆ ಮಾಡಿ ಅವತ್ತು ಒಟ್ಟ ಮಾತಾಡಿ ಕಡೆಕಾಯಿ ಬಂದೆ. ಒಳ್ಳೆ ವಿಷಯ ತಿಳ್ಕೊಂಡು ಹಿಂದಾಗ ಅಡಿ ಅದನ್ನು ಭಾಳ ಒಂದು 10 ವರ್ಷ ಗಟ್ಟಲೆ ಮಾತಾಡೀನಿ. ಎಲ್ಲ ಈ ಭೂಮಿ ಮ್ಯಾಗ ನನ್ನ ಜೋಡಿ ಇದ್ದಂಥ ಎಂಥ ಹಿರಿಯ ಕಲಾವಿದರು 70-80 ವರ್ಷನವ್ರು ನನ್ನ ಜೋಡಿ ಹಾಡಿದರು. ಅವರೆಲ್ಲ ಹೇಳಿ ಹೋದರು. ಇವತ್ತು ಸೊನ್ಯಾಳ ಹನುಮಂತಗೌಡರು ಸ್ವರ್ಗದಾಗ ಹೋಗ್ಯಾರ, ಹೇಳಿ ಹೋದರು. ಉತ್ತರ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಈ ಎಲ್ಲ ವಿಷಯಗಳಲ್ಲಿ ಮಾತಾಡೋದು ಬೇರೆ, ಪಶು ಮತ್ತು ಪ್ರಾಣಿ ಬಗ್ಗೆ ವಿಷಯದೊಳಗೆ ನಾವು ಏನಾದರೂ ಮಾತಾಡ್ಲಿಕ್ಕೆ ಹೋದ್ರಿ ಅಂದ್ರೆ ಬೇಕಾದವ್ರು ಮಾತಾಡೋರು ಇರಲಿ. ಬಾಗೇವಾಡಿ ಮುದುಕಣ್ಣ ಮಾಸ್ತರ್ ಯಾವ ವಿಷಯ ಹಿಡಿದ್ರೂ ಕೂಡ ಅದ್ರಾಗ ಎತ್ತಿ ಮೆರೆಸುವಂಥ ಶಕ್ತಿ ಅವರಿಗೆ ಕೊಟ್ಟಾನ ಭಗವಂತ ಅಂತೇಳಿ ಸಾಯು ಟೈಮ್ದಾಗ ಕೈ ಎತ್ತಿ ಹೇಳ್ಯಾರಿ ಮಾತು. ಅದಕ್ಕೆ ಅದು ಸ್ವಂತ ತೆಗೆದಿರ್ತಕ್ಕಂಥ, ಯಾಕಂದ್ರೆ ಹೆಮ್ಮೆಯಿಂದ ಹೇಳ್ತೀನಿ ಅಂದ್ರೆ ವಿಷಯ ಸ್ವಂತ ತೆಗೆದಿನ ತೇಳಿ ಕಿಶಿಂದ ಅದಕ್ಕೆ ಅದನ್ನ ಒತ್ತು ಕೊಟ್ಟಿನಿ. ಇನ್ನೂರು ವಿಷಯ ಎಲ್ಲನೂ ಮಾತಾಡೇವಿ, ಆದ್ರೆ ಈ ವಿಷಯ ಸ್ವಂತ ಪ್ರಸ್ತಾಪನೆ ಮಾಡಿತ್ತು. ಹಿಂಗೆ ವಿಷಯಗಳನ್ನ ಅದಾವ, ಅದ್ರಾಗ ಸಾಕಷ್ಟು ವಿಷಯ ಇದಾವೆ. ಹಣ ಹೆಚ್ಚು, ಗುಣ ಹೆಚ್ಚು, ಪ್ರಪಂಚ ಹೆಚ್ಚು, ಪಾರ್ಮ್ಯತ್ ಹೆಚ್ಚು. ನೀವೊಂದು ಮಾತಾಡಿ ನಾವೊಂದು ಮಾತಾಡೋದು. ನೀವೊಂದು ಹೆಣ್ಣಿನ ಬಗ್ಗೆ ಮಾತಾಡಕತ್ಯ, ಹೆಣ್ಣಿನ ಬಗ್ಗೆ ನೀ ಏನು ಬೆಳೆಸ್ತಿ, ಗಂಟಿನ ಬಗ್ಗೆ ನಾ ಮಾತಾಡೋದು. ಈ ತರದ ವಿಚಾರಗಳಿರ್ತಾವ್ರಿ, ವಿಷಯಗಳಿರ್ತಾವ, ಅವುಗಳನ್ನ ಬೆಳೆಸ್ತಾ ಆಡ್ತಾ ಹೋಗ್ತೀರಿ. ಸೊ ಗೆದ್ರು ಅಂತ ಗೊತ್ತಾಗೋದು ಯಾವಾಗ, ಯಾರು ಲೈಕ್ ಗೆದ್ದಿನಿ ಅಂತ ಗೊತ್ತಾಗೋದು ಯಾವಾಗ? ಚೆನ್ನಾಗಿ ಕೂತಿರ್ತಾರಲ್ಲ, ಕೂತಿರ್ತಕ್ಕಂಥ ಜನರು ಪ್ರೇಕ್ಷಕರು ಇರ್ತಾರಲ್ಲ, ಅವರು ಪ್ರತಿಯೊಂದು ನಮ್ಮ ಡೊಳ್ಳಿನ ಕಲಾವಿದರೊಳಗೆ ಭಾಳ ಚಾಣಕ್ಯ ಜನ ಕೂತ್ ಕೇಳೋರು. ನಮ್ಮನ್ನ 10-15 ಸಾವಿರ ರೂಪಾಯಿ ಕೊಟ್ಟು ಕರ್ಸಿರ್ತಾರಲ್ಲ, ಕರ್ಸಿರಂಗಿಲ್ಲ, ಭಾಳ ಲೆಕ್ಕಾಚಾರ. ಈಚೆ ಕಡೆ ಈ ಮ್ಯಾಲಿನ ಮಾಸ್ತರ್ ಇದನ್ನ ಹಾಡಿದ್ರು, ಇದನ್ನ ಮಾತಾಡಿದ್ರು, ಇವ ಏನು ಮಾತಾಡ್ತಾನೆ ನೋಡ್ಬೇಕು ಅಂತೇಳಿ ಕೂತಿರ್ತಾರ. ನಾವು ಮಾಡಕತ್ತದನ್ನ ವೀಕ್ಷಣೆ ಮಾಡಿಕೊಂಡು ಇವನ ಕಡೆ ಹಿಂಗೆ ಬರಾಕತ್ತದ ವಿಷಯ, ಇವನ ಕಡೆ ಹಿಂಗೆ ಬರಾಕತ್ತದ ಹೊಳಿಸೇ ಬಿಡೋದು. ಹೊಳಿಸೇ ಬಿಟ್ಟಾಗ ಅದು ಜನ ತಾಳಿ ಹೊಡಿಯೋದು, ನಮಗೆ ಬಂದು ಪ್ರೋತ್ಸಾಹ ಮಾಡೋದು, ಅದು ಗೊತ್ತೇ ಆಕತ್ ಜನರಿಗೆ. ಅದು ಈ ಕಡೆ ನನ್ನ ಕಡೆ ಒಲವು ಹೆಚ್ಚಾಗ್ತದೆ ತಿಳ್ಕೊ, ಎರಡನೇ ಕಡೆ ಮ್ಯಾಳ್ನವ ಸ್ವಲ್ಪ ಡಳಸ್ತ ಕಮ್ಮಿ ಹಾಕೋತ ಬರ್ತದ. ಅವನು ಮಾತು ಕಮ್ಮಿ, ಅವನು ಮಾತಿನಾಗ ಏನು ಮಾತಾಡ್ತಿ ಪದ ಅವ್ನು ತರಬಿಸ್ಲಾಕ್ ಚಾಲು ಮಾಡ್ತಾರ. ಇವತ್ತು ನನ್ನೇ ಮಾತು ಹಿಡಿಸ್ಲಿಲ್ಲ ಅಂದ್ರೆ ಜನರಿಗೆ ಮಾತು ಬಂದ್ ಮಾಡ್ರಿಪ್ಪ, ಪದಗಳು ಹಾಡ್ರಿ, ಮಾತು ಚಲೋ ಹೇಳಕತ್ತಿ ಅಂದ್ರ ಇವತ್ತು ನಮ್ಮ ಊರಾಗ ಏನು ಪದ ಆಡೋದು ಬೇಕಾಗಿಲ್ಲ, ಮಾತಿನಾಗ ವಿಷಯದಾಗದ ಚಂದಾಗ ಮಾತಾಡ್ರಿ, ಹಂಗೂ ಕೊಟ್ಟವ್ರು ಅದಾರ. ಅಂದ್ರೆ ನೀವು ಆ ತರ ಡೊಳ್ಳಿನ ಪದ ಆಡೋದ್ರ ಮೂಲಕ ಬಂದಿರುವಂತ ಅಲ್ಲಿರುವಂತ ಪ್ರೇಕ್ಷಕರಿಗೆಲ್ಲರೂ ಕೂಡ ಬದುಕನ್ನ ರೆಪ್ರೆಸೆಂಟ್ ಅವ್ರಿಗೆ ಹಿಡಿಸುವಂಗ್ ಮಾಡ್ಬೇಕು. ಅವ್ರಿಗೆ ಏನ್ ಬೇಡಕತ್ತ ಅನ್ನೋದು ಗೊತ್ತಾಕದ, ಊಟಕ್ಕೆ ಏನ್ ಬೇಡ್ತಾರ ಅನ್ನೋದು ಗೊತ್ತಾಕ ನಮ್ಗ, ಅವ್ರ ಮನದಾಗ ವಿಚಾರ ಅದನ್ನ ಹಂಗ ನೀಡ್ಕೊತ ಬಂದಾಗೆ ಅದಕ್ಕೆ ಬರ್ತದ. ಆದ್ರೂ ಇವತ್ತ ಒಂದ್ ಸ್ವಲ್ಪ ನಾವು ಚೇಂಜ್ ಆಗ್ಬೇಕು, ಸಮಾಜದಾಗ ನಾವು ಹೆಸರು ಉಳಿಸ್ಕೋಬೇಕು, ಅಮರವಾಗಿ ನಾವು ಒಂದ್ ಸ್ವಲ್ಪ ಇರ್ಬೇಕಂದ್ರ ಜನ ಬೇಡ್ತದಿಲ್ಲ ನಂಗಲ್ಲ, ಬೇಡಾಗೂ ನಾವು ಏನು ಅಡಿಗೆ ಮಾಡಿ ನೀಡ್ಬೇಕು ಅನ್ನೋದು ನಮ್ಮಲ್ಲಿ ಸ್ವಲ್ಪ ಬೇಕು. ನಾವು ಯಾಕಂದ್ರೆ ತಿಳುವಳಿಕೆ ಇಲ್ಲಾರ್ದಾಗ ಅದನ್ನ ಕೆಲಸ ಮಾಡಿ ತಿಳುವಳಿಕೆ ಇದ್ದಾಗ ಅದನ್ನ ಮಾಡಬಾರ್ದು. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ಸಣ್ಣ ಕೂಸಿದ್ದಾಗ ಹೇಸಿಗೆ ಮಾಡೇವಿ, ಹಾಸಿಗೆಗೆ ಹೇಸಿಗೆ ಮಾಡೇವಿ, ಕಿವುಚಾಡೇವಿ, ಒದ್ದಾಡೇವಿ, ಕಡೆಯಾಗ ಬಾಯಾಗ ಬಟ್ಟು ಇಟ್ಕೊಂಡೇವಿ. ಆ ಬಟ್ಟಿಗೆ ಹತ್ತಿರ್ತಕ್ಕಂಥ ಹೇಸಿಗೆ ಬಾಯಾಗ ಹೋಗ್ಯದ ಇಲ್ಲ, ಅವಾಗ ಮಾಡಿರಿ ಅಂತೇಳಿ ಕಿಶಿಂದ ಈ ಸದ್ದು ಮಾಡೋದು ಮಾಡ್ತೀವನು ಇಲ್ಲ. ಈಗ ಯಾಕೆ ಮಾಡಂಗಿಲ್ಲ? ಅರ್ಥ ಆಗಿರುತ್ತೆ, ಬಂದದ ಜ್ಞಾನ ಅದ, ಸ್ವಲ್ಪ ತಿಳುವಳಿಕೆ ಶಕ್ತಿ ಅದ. ನಾವು ಅದು ಅವಾಗ ಮಾಡ್ಯವಪ್ಪ ಅಂದ್ರೆ ಅದು ಮರಿವಿನೊಳಗೆ ಆಗ್ಯದ, ಅರಿವಿನೊಳಗೆ ಬಂದೇವ ಅಂದಾಗ ಸ್ವಲ್ಪ ಅರಿವಿನ ಕಡೆ ಹೋಗಬೇಕು ಅಂತಕ್ಕಂಥ ಒಂದು ವಿಚಾರ. ಅಂದ್ರೆ ಒಳ್ಳೇದು ಮಾಡ್ಬೇಕು, ಕೆಟ್ಟದ್ದು ಬಿಡ್ಬೇಕು, ಇಷ್ಟೇ ನಮ್ಮ ವಿಚಾರ. ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳುವಂಥ ಕಥೆಗಳನ್ನ ಹೇಳ್ತಾ ಹೋಗ್ತೀರಿ. ಸೊ ಇದ್ರೊಳಗೆ ನಾನು ಕೇಳ್ಪಟ್ಟಂಗೆ ಹೆಣ್ಣನ್ನ ತುಂಬಾ ಶೋಷಿತವಾಗಿ ಹಾಡ್ತಾರೆ, ಹೆಣ್ಣನ್ನ ಶೋಷಣೆ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ.
ಹೆಣ್ಣನ್ನ ತುಂಬಾ ಶೋಷಿತವಾಗಿ ನೋಡ್ತಾರೆ, ತುಂಬಾ ಶೋಷಣೆ ಮಾಡಿದ ಪದಗಳನ್ನ ಹಾಡ್ತಾರೆ, ಹೆಣ್ಣನ್ನ ಕೀಳು ಅಂತ ನೋಡ್ತಾರೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ? ಈಗ ನೀವೇನು ಕೇಳಿದ್ರಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥ ವಿಷಯ ಕೇಳಿದ್ರಿ. ಈ ವಿಷಯಕ್ಕೆ ನಿಮ್ಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಇದನ್ನು ನೀವು ಕೇಳಿದಾಗ ನಾವು ಹೇಳೋದಕ್ಕೊಂದು ಸ್ವಲ್ಪ ಮತ್ತು ಬರ್ತದೆ. ನೀವು ಕೇಳಾರ್ದೆ ನಾನೇ ಹೇಳಿದ್ನಿ ಅಂದ್ರೆ ಏನೋ ಸ್ವಾರ್ಥ ಇಟ್ಕೊಂಡು ಮಾತಾಡ್ಯಾನ ಅಂತ ಅನ್ಬೋದು ಜನ. ಒಳ್ಳೆ ವಿಷಯ ಕೇಳಿರಿ. ಈ ವಿಷಯ ಹೆಂಗದಂದ್ರೆ, ಹೆಣ್ಣು ಅಂದ್ರೆ ನಾವು ಸ್ಥಾನಮಾನಗಳನ್ನ ಕೊಡಬೇಕು. ಹೆಣ್ಣು ಜಗದ ಕಣ್ಣು. ಈ ಭೂಮಿ ತಾಯಿಗೂ ಒಂದು ಹೆಣ್ಣು. ಹೆಣ್ಣಂದ್ರೆ ಭೂಮಿ ತಾಯಿ ಹೋಲಿಸ್ಯದ. ಅನ್ನಪೂರ್ಣೇಶ್ವರಿ ಹೆಣ್ಣು, ಗಂಗಾಮಾತೆ ಹೆಣ್ಣು, ಲೋಕಮಾತೆ ಹೆಣ್ಣು, ಜಗನ್ಮಾತೆ ಹೆಣ್ಣು. ಜಗತ್ತದಾಗ ಹೆಣ್ಣು ಬಿಟ್ಟಿಲ್ಲ. ಹೆಣ್ಣಿನ ಕೀಳಾಗಿ ನಾವು ಕಾಣಬಾರ್ದು. ನಾವು ಹುಟ್ಟಿ ಬಂದದ್ದು ಎಲ್ಲಿ? ಹೆಣ್ಣಿನಿಂದ. ನನ್ನ ಹಿಂದಿದ್ದಕ್ಕೆ ಅಕ್ಕ ತಂಗಿ ಯಾರು? ಹೆಣ್ಣು. ನನ್ನ ಮಗಳು ಹೆಣ್ಣು, ನನ್ನ ಹೆಂಡತಿ ಹೆಣ್ಣು. ಹೆಣ್ಣಿನ ಬಗ್ಗೆ ಇಟ್ಟು ಕೀಳಾಗಿ ಇತ್ತೀಚೆಗೆ ಏನು ಜಾನಪದ ಒಟ್ಟು ಅಶ್ಲೀಲವಾಗಿ ಬಳಸಿ ಏನು ಹಾಡ್ತಾರೆ ನೋಡು, ಅವ್ರು ನೋಡಿದ್ರೆ ನನಗೆ ಹೆಂಗೆ ಅನ್ನಿಸ್ತದೆ ಕೇಳಿಬಿಟ್ರೆ, ಇವ್ರು ನನ್ನ ಎದುರಿಗರೆ ಯಾಕೆ ಬಂದರು, ನಾರ ಇವ್ರಿಗೆ ಯಾಕೆ ಭೇಟಿ ಆದೆ ಅನ್ನಂಗೆ ಹಾಕದು. ಭಾಳ ಕೆಟ್ಟ ಹೊಲಸ. ಗುರುರಾಜ್ ಹೊಸಕೋಟಿ, ಮುಡಲ್ಗಿ ಶಬ್ಬೀರ್ ಡಾಂಗೆ ಅವರು ಹಾಡೋ ಪದ್ಯದೊಳಗೆ ಅಶ್ಲೀಲ ಕಾಣ್ಬೋದು. ಒಂದು ಸಂದರ್ಭಕ್ಕೆ ಹೋಗಿ ಟಚ್ ಮಾಡ್ಯಾರ ಅವರು. ಅವ್ರ ಹಾಡಿನೊಳಗೆ ಒಂದು ಶಕ್ತಿ ಅದ. ನಾನು ಸಣ್ಣವಿದ್ದಾಗ ಕೇಳಿದೆ, ಬಗ್ಗೆ ನೋಡಬೇಡ ನೀ ಅವನು ಹೆಂಡ್ತಿ, ಬ್ಯಾರೆದವ ನೋಡ್ತಾನೋ ನಿನಗೆ ಹೆಂಡ್ತಿ. ಇದು ಅಶ್ಲೀಲ ಅಂತ ನಾವು ತಿಳ್ಕೊಂಡೇವಿ. ನೋಡ್ರಿ, ಸ್ವಲ್ಪ ನೈತಿಕ ವಿಚಾರ ಮಾಡಿ. ಬಗ್ಗೆ ನೋಡಬೇಡ ನೀ ಅವನು ಹೆಂಡ್ತಿ, ಬ್ಯಾರೆದವ ನೋಡ್ತಾನೋ ನಿನ್ನ ಹೆಂಡ್ತಿ. ಎಂಥ ಶಕ್ತಿಯನ್ನು ನೋಡ್ರಿ ಆ ಶಬ್ದದಾಗ. ಅಂಥ ಪದ್ಯಗಳನ್ನು ಹಾಡುವಂಥ ಶಬ್ಬೀರ್ ಡಾಂಗೆ ಅವರು ಒಳ್ಳೆ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಈ ಕನ್ನಡದ ಮ್ಯಾಗ ಭಾಳ ಪ್ರೇಮ, ಭಾಳ ಅದ್ಭುತವಾಗಿ ಹಾಡುವಂಥ ಕಲಾವಿದರು. ಅಂಥವ್ರನ್ನೆಲ್ಲ ನಾವು ಗೌರವಿಸಬೇಕು. ಗುರುರಾಜ್ ಹೊಸಕೋಟಿ ಅದು ಅವ್ರು ಹಾಡಿದರು. ಅವ್ರು ಹಾಡಿದ ಪದ್ಯಗಳು ಅವತ್ತು ಎಷ್ಟು ಕಿಮ್ಮತ್ತದ, ಅವತ್ತಿಗೂ ಇವತ್ತು ಅಷ್ಟೇ ಕಿಮ್ಮತ್ತದ, ಅದಕ್ಕಿಂತಲೂ ಹೆಚ್ಚು ಕಿಮ್ಮತ್ತದ. ಇದ್ರೊಳಗೆ ಎಷ್ಟೋ ಮಂದಿ ಜಾನಪದ ಕಲಾವಿದರು ಹಾಡಿದ್ರು, ಬರೆದ್ರು, ಓದಿದ್ರು, ಓಡಾಡಿದ್ರು, ಜಿಗಿದಾಡಿದ್ರು, ಕುಡಿದಾಡಿದ್ರು. ಅವ್ರು ಇವತ್ತಿಲ್ಲ. ಇವ್ರ ನಡುವೆ ಬಂದವರು ಇವ್ರು ಮುಂದೆ 2-3 ದಿನ ಹಾಡ್ಯಾರ, 3ನೇ ಸರಿ ಅವ್ರು ಇಲ್ಲ. ಯಾಕೆ? ಅವ್ರ ಶಕ್ತಿ ಅಟಿ ಅದ. ಆದರೆ ಹೆಣ್ಣಿನ ಬಗ್ಗೆ ಅಪಚಾರ ಮಾಡಿ ಹಾಡುವಂಥ ಕಲಾವಿದರಿಗೆ ನಾವು ಬೆಲೆ ಕೊಟ್ಟಂಗಿಲ್ಲ. ಯಾವುದೇ ಸಾಹಿತ್ಯದೊಳಗೆ ಒಂದು ಸಂದರ್ಭ ಇರಬೇಕು. ಹಾಡ್ತಾರ್ರಿಪ್ಪ, ಈ ನಿನ್ನ ಗಂಡನಕ್ಕಿಂತ ಮೊದಲ ಮೈ ನಾನೇ ಮುಟ್ಟೇನ ಅಂತಿಂತ ಪದ ಹಾಡ್ತಾರೆ. ನಿನ್ನ ಗಂಡನಕ್ಕಿಂತ ಮೈಯ ಮೊದಲು ನಾನೇ ಮುಟ್ಟೇನ ಅಂತೀವ ಹಾಡವ. ಮತ್ತು ಇನ್ನೊಬ್ಬವ ನಿನ್ನ ಹೆಂಡ್ತಿ ಮೈ ಇನ್ನೊಬ್ಬ ಮುಟ್ಟಿರಬಾರ್ದು ಯಾಕೆ? ನಿಮ್ಮ ಮಕ್ಕಳ ಮೈ ಇನ್ನೊಬ್ಬ ಮುಟ್ಟಿರಬಾರ್ದು ಯಾಕೆ? ಹಾಂ, ನೀವು ಹೆಂಗೆ ಹೇಳ್ತಾರೆ ಅವ್ರು ಹಂಗೆ ಹೇಳೋರಿ ಅಲ್ಲ. ಹೌದಲ್ಲ? ನಮ್ಮ ಮನ್ಯಾಗೂ ಹೆಣ್ಮಕ್ಳು ಅದಾರ ಅನ್ನೋದೊಂದು ಅರಿವು ಬೇಕಲ್ಲ, ಜ್ಞಾನ ಬೇಕಲ್ಲ, ಪರಿಜ್ಞಾನ ಬೇಕಲ್ಲ. ನಾ ಇನ್ನೊಬ್ಬರ ನಮ್ಮ ದೋಸ್ತನ ತಂಗಿ ಹಿಂಗೆ ನಾ ಮೋಸ ಮಾಡೀನಿ, ನಿಮ್ಮ ದೋಸ್ತನ ತಂಗಿ ನಾ ಹಿಂಗೆ ಮಾಡ್ಕೊಂಡಿನಿ ಹಿಂಗೆ ಹೇಳ್ತಿರ್ತಾರೆ ನೋಡು, ಹಾಡ್ನ್ಯಾಗ ಹೇಳ್ತಿರ್ತಾರೆ ನೋಡು. ನನ್ನ ಗೆಳೆಯನ ತಂಗಿನಿ ನನ್ನ ಪ್ರೀತಿ ಮಾಡಿದ ಹಂಗೆ ಹಾಡ್ತಿರ್ತಾರೆ ನೋಡು. ಮತ್ತು ನಿನಗೂ ನೀ ಅವ್ರ ತಂಗಿನ ಮಾಡಿದಿ, ನಿನಗೂ ದೋಸ್ತಿರ್ತಾರ, ಅವ್ರು ನಿನ್ನ ತಂಗಿ ಮಾಡಂಗಿಲ್ಲನು? ಇದು ಯಾರಿಗೆ ಬಿಟ್ಟದ? ಇದು ನೀನು ಒಬ್ಬರ ಕಡೆ ಬಟ್ಟು ಮಾಡಿ ನೋಡಿದೆ ಅಂದ್ರೆ ನಿನ್ನ ಕಡೆನೂ ಬಟ್ಟು ಮಾಡಿ ನೋಡೋರು ಇನ್ನೊಬ್ರದಾರ ತಿಳ್ಕೊಬೇಕು. ನಾ ಇನ್ನೊಬ್ರಿಗೆ ಸುಮಾರು ಹಿಂಗೆ ಒಂದು ಬಟ್ಟು ಮಾಡಿದ್ನಿ ಅಂದ್ರೆ ಅವ್ರಿಗಿಂತ 3 ಪಟ್ಟು ಸುಮಾರು ಸುಳಿ ಮಗ ನಾದಿನ ತಿಳ್ಕೊಬೇಕು. ಯಾಕಂದ್ರೆ ನನ್ನ ಕಡೆ ಬಟ್ಟು 3 ಹೊಳ್ಳಿರ್ತಾವೆ, ಅವ್ರ ಕಡೆ 1 ಮಾಡಿರ್ತೀವಿ. ಜಗತ್ತೇ ಹಿಂಗದ. ಅದಕ್ಕೆ ನಾವು ನಡಿಬೇಕಾದ್ರೆ ನುಡಿಬೇಕಾದ್ರೆ ಹೆಂಗಿರ್ಬೇಕು ಅನ್ನೋದು ಕಲಿಬೇಕು. ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ, ಗೌರವ, ತಾಯಿ, ತಂಗಿ, ಅಕ್ಕ, ಬಂಧು, ಬಳಗ ಅಂತಕ್ಕಂಥದ್ದು ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನದಾಗ ಮರ್ಯಾದೆ ಕೊಡ್ಬೇಕು. ಆ ಮರ್ಯಾದೆ ಕೊಡ್ಬೇಕಾಗಿರ್ತಕ್ಕಂಥ ಧರ್ಮ ಯಾರ್ದು? ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಹೊರತಾಗಿ ಒಂದು ಹೆಣ್ಣಿನ ಬಗ್ಗೆ ಕೀಳಾಗಿ ಅಪಚಾರವಾಗಿ ಅದನ್ನು ಅಲ್ಗಾಳೋದು ನಾವು ಮಾತಾಡಿದೇವಂದ್ರೆ ನಮಗೆ ಬೆಲೆ ಸಿಗಂಗಿಲ್ಲ. ನಾವು ಹುಟ್ಟಿ ಬಂದದ್ದು ತಾಯಿನೇ. ನಾನು ಸಂರಕ್ಷಣೆ ಮಾಡಿದಕ್ಕೆ ತಾಯಿ, 9 ತಿಂಗಳದ 9 ದಿವಸ ಗರ್ಭದೊಳಗೆ ಹೊತ್ತಕ್ಕೆ ತಾಯಿ, ಹೆತ್ತಕ್ಕೆ ತಾಯಿ, ಸಾಕಿ ಸಲಿವಿ ಜೋಪಾನ ಮಾಡಿದಕ್ಕೆ ತಾಯಿ. ಮುಂದೆ ಪ್ರಾಯಕ್ಕೆ ಬಂದ ಕೂಡಲೇ ನನ್ನ ಮಗ ದೊಡ್ಡವಾಗೇನೋ ತಿಳ್ಕೊಂಡು ಸುಂದರವಾಗಿರ್ತಕ್ಕಂಥ ಕನ್ಯೆ ತೆಗೆದು ನನಗೆ ಹೆಣ್ಣು ತೆಗೆದು ಒಂದು 3 ಮಂದಿ ಕೂಡಿಸಿ ಮದುವೆ ಮಾಡಿರ್ತಾಳೆ. ಅದು ಬಂದದ್ದು ಒಂದು ಹೆಣ್ಣೆ. ನನ್ನ ಅಂಶದಿಂದ ಹುಟ್ಟಿರ್ತಕ್ಕಂಥದ್ದು ಹೆಣ್ಣು, ಅದು ಹೆಣ್ಣೆ. ಮತ್ತು ಇವ್ರನ್ನೆಲ್ಲ ನಾವು ಅವ್ರು ತಿಳ್ಕೊಳ್ಳಾರ್ದೆ ಒಂದು ಹಾದು ಹೋಗು ಹೆಣ್ಣಿನ ಮ್ಯಾಗ ಒಂದು ಪದ ಹಾಡಿದೆವು ಅಂದ್ರೆ ನಮ್ಮ ಮನ್ಯಾಗೇನು ಹೆಣ್ಣು ಮಕ್ಕಳು ಅದಾರು, ನಮ್ಮ ಹೆಣ್ಣಿನ ಸಂಸ್ಕಾರ ನಮ್ಗೆ ಅದು ಇಲ್ಲ ಅನ್ನೋದು ಜ್ಞಾನ ಬೇಕಲ್ಲ. ಇದು ಮನುಷ್ಯಾಗ ಇಟ್ಟಿಟ್ಟು ಹೊಲಸು ಪದ ಹಾಡ್ತಾರೆ. ಹೊಲಸು ಪದ ಹಾಡೋರಿಗೆ ನನ್ನ ಮೆಟ್ಟಿ ಅದಾವೆ, ಮೆಟ್ಟಿ ಅದಾವ ಅವ್ರಿಗೆ.
ಮತ್ತೆ ಅವೇ ಹಾಕ್ತಾರ ಮತ್ತು ಅಲ್ರಿ ಪದ ನೋಡ್ರಿ ಅವ್ ಹಾಡುದು ತಾವ್ ಅಟ್ಟೆ ಅವ್ರು ಟ್ಯಾಕ್ಟರ್ದವ್ರು ಹಂಗೆ ಮಾಡ್ತಾರ್ರಿ. ಅವ್ರು ತಾವ್ ಅಟ್ಟೆ ಕೇಳಂಗಿಲ್ಲ, ಜಗತ್ತಕ್ಕೆ ಕೇಳಿಸ್ತಾರ ಅವರು, ಹೊರಗಿನ ಮಂದಿ ಕೇಳಿಸ್ತಾರ ಅವ್ರು, ತಾವ್ ಅಟ್ಟೆ ಕೇಳ್ಕೊಳಂಗ ಇಡಂಗಿಲ್ಲ ಸೌಂಡ್. ಅವರು ನೋಡ್ರಿ ನೀವು ಜಗತ್ತಕ್ಕೆ ಕೇಳಂಗ ಇಡ್ತಾರ. ಅದು ಎಂತದು ಕೆಟ್ಟ ಹೊಲಸ. ನೀ ಬಾ, ನೀ ಬರ್ತೀನಿ ಅಂದಿದ್ದಿ, ನಾ ಬಂದ್ ನಿಂತೀನಿ, ನೀ ಇಟ್ಟೊತ್ನ್ಯಾಗ ಎಲ್ಲಿದ್ದೀನಿ, ನಾ ಇಲ್ಲಿದ್ದೀನಿ, ಇಂಥ ಪದಗಳೆಲ್ಲ ಹಾಡೋದ ಇವೆಲ್ಲ. ನೀ ಹಿಂಗೆ ನಡೆಸಿರ್ತಿ, ನಿನ್ನ ಮಧ್ಯೆ ಆ ಹುಡುಗಿ ಮಧ್ಯೆ ಹೆಂಗೆ ನಡೆದ ತಿಳ್ಕೊ, ನಿನ್ನ ಮಗಳ ಮಧ್ಯೆ ಅಲ್ಲೊಬ್ಬನ ಬಗ್ಗೆ ಹೆಂಗೆ ನಡೆದತ್ತು ನಿನ್ನ ಕಾಲ್ಪನಿಕ್ ಮಾಡ್ಕೋ. ಅದು ಅವಾಗ ಮೆಟ್ಟ ತೊಗೊಂಡು ಹೊಡ್ಕೊಂಡಾಗಕ್ಕದ ನಿಮ್ಗೆ ಹಾಡೋರಿಗೆ ಬರೆಯೋರಿಗೆ. ನಾವು ಇನ್ನೊಬ್ಬರು ಹೆಣ್ಣಿನ ಮಕ್ಕಳ ಬಗ್ಗೆ ಹಂಗೆ ಮಾತಾಡ್ತೇವೆ ಅಂದ್ರೆ ನಮ್ಮ ಮನ್ಯಾಗ ಒಬ್ರು ಹೆಣ್ಣು ಮಕ್ಳು ಅದಾರ ಅಂತ ತಿಳ್ಕೊಂಡ್ರಿ ನೀವು ಇವತ್ತಿಗೆ ಆ ಪದ ಹಾಡಂಗಿಲ್ಲ, ಅಂತ ಹೊಲಸ ಹಾಡಂಗಿಲ್ಲ. ಹಾಡ್ರಿ ಒಳ್ಳೆ ಒಳ್ಳೆ ಪದ್ಯ. ಈಗ ನೋಡು ನಾವು ಮಾಡಿರ್ತಕ್ಕಂಥ ಪದ್ಯ ಎಷ್ಟು ಎಲ್ಲಿ ಹಾಡಿದ್ರು ನನಗೆ ಗೌರವ ಸಿಕ್ಕದ. ಕೊಟ್ಟ ಮನಿಯ ಬಿಟ್ಟು ತಿರಗ ಬ್ಯಾಡ ತಂಗಿ, ಹುಟ್ಟಿದ ಊರಾಗ ಬಾಳುವ ಗಂಡನ ಮನಿಯಾಗ. ಕೊಟ್ಟ ಮನಿಯ ಬಿಟ್ಟು ತಿರಗ ಬ್ಯಾಡ ತಂಗಿ, ಹುಟ್ಟಿದ ಊರಾಗ ಬಾಳುವ ಗಂಡನ ಮನಿಯಾಗ. ತವರಿನ ಸಿರಿಯು ಸ್ಥಿರವಲ್ಲ ನಿನಗ, ತಿಳ್ಕೊಂಡು ಬಾಳವ್ವ ಈ ಜಗದಾಗ. ತವರಿನ ಸಿರಿಯು ಸ್ಥಿರವಲ್ಲ ನಿನಗ, ತಿಳ್ಕೊಂಡು ಬಾಳವ್ವ ಈ ಭವದಾಗ. ಕೇಳಿ ನನ್ನ ಮಾತು ತಂಗಿ ತಿರಗ ಬ್ಯಾಡ ಮರೆತು, ಕೇಳ ನನ್ನ ಮಾತು ತಂಗಿ ತಿರಗ ಬ್ಯಾಡ ಮರೆತು. ಕೂಡಿದ ಮಂದ್ಯಾಗ ಹೇಳುವೆ ಕುಳಿತು, ಗತಿ ಇಲ್ಲ ನಿನಗ ಗಂಡನ ಹೊರತು. ಕೂಡಿದ ಮಂದ್ಯಾಗ ಹೇಳುವೆ ಕುಳಿತು, ಗತಿ ಇಲ್ಲ ನಿನಗ ಗಂಡನ ಹೊರತು. ತಿಳ್ಕೋರ ಮನದಾಗ ತಂಗಿ, ತಿಳ್ಕೋರ ಮನದಾಗ, ತಿಳ್ಕೋರ ಮನದಾಗ ತಂಗಿ, ತಿಳ್ಕೋರ ಮನದಾಗ. ಈ ಪದ್ಯ ಹುಟ್ಟು ನಾನು ಭಯಪಟ್ಟಿಲ್ಲ. ಲಾಸ್ಟೇ ನೋಡಿ ಒಂದು ಹಾಡು ಹೇಳ್ತೀನಿ. ಬಾಗೇವಾಡಿ ಜಾಹೀರ ಐತಿ ಜಗದಾಗ, ಬಸವಣ್ಣ ನೆನದಾನ ನಡೂರಾಗ. ಬಾಗೇವಾಡಿ ಜಾಹೀರ ಐತಿ ಜಗದಾಗ, ಬಸವಣ್ಣ ನೆನದಾನ ನಡೂರಾಗ. ಮಾಡುತ್ತ ಗುರುಧ್ಯಾನ ನಾವು ಮಾಡ್ತೇವಿ ಗಾಯನ, ಮಾಡುತ್ತ ಗುರುಧ್ಯಾನ ನಾವು ಮಾಡ್ತೇವಿ ಗಾಯನ. ಬಾಗೇವಾಡಿ ಮುದುಕಣ್ಣ ಬರಿತಾನೋ ಕವನ, ಪದಗಳು ಬೇಕಾದ್ರೆ ಹಚ್ರಿ ಅವಂಗ ಪೋನ. ಬಾಗೇವಾಡಿ ಮುದುಕಣ್ಣ ಬರಿತಾನೋ ಕವನ, ಪದಗಳು ಬೇಕಾದ್ರೆ ಹಚ್ರಿ ಅವಂಗ ಪೋನ. ಕೊಡ್ತಾನ ಪದ ನಿಮಗ ಬರದು, ಕೊಡ್ತಾನೋ ಪದ ನಿಮಗ, ಕೊಡ್ತಾನ ಪದ ನಿಮಗ ಬರದು, ಕೊಡ್ತಾನೋ ಪದ ನಿಮಗ. ಕೊಟ್ಟ ಮನಿಯ ಬಿಟ್ಟು ತಿರಗ ಬ್ಯಾಡ ತಂಗಿ, ಹುಟ್ಟಿದ ಊರಾಗ ಬಾಳುವ ಗಂಡನ ಮನಿಯಾಗ, ಬಾಳುವ ಗಂಡನ ಮನಿಯಾಗ, ಬಾಳುವ ಗಂಡನ ಮನಿಯಾಗ. ಇಂಥ ಪದ್ಯಗಳನ್ನ ಹಾಡಿದೇವಿ ಅಂದ್ರೆ ಸಮಾಜದೊಳಗೆ ಹೆಣ್ಣು ಮಗಳಿದ್ದಕ್ಕಿ ಏನೋ ಸಂಸಾರದೊಳಗೆ ಕುಂದುಕೊರತೆಗಳು ಬರ್ತಾವೆ. ಗಂಡ ಹೆಂಡ್ತಿಗೋ, ಹೆಂಡ್ತಿ ಗಂಡಗೋ ಏನೋ ವಕವಾದ ಆಗಿ ಮನಸ್ಸು ಗದ್ದಲ ಮಾಡಿಕೊಂಡು, ನಾ ಗಂಡನ ಮನಿನೇ ಸಾಕು, ಇನ್ನು ಇಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ಮನಸ್ಸು ಬದಲು ಮಾಡಿಕೊಂಡು ಬಂದು ಹೆಣ್ಣು ಮಗಳಿದ್ದಕ್ಕೆ ತವ್ರ ಮನೆ ಒಳಗೆ ಕೂತಿದ್ದಳಂದ್ರೆ, ಆ ಊರಾಗ ಏನೋ ಅಕಸ್ಮಾತ್ ನಮ್ಮ ಕಾರ್ಯಕ್ರಮ ಕೇಳಿದ್ರು ಅಂದ್ರೆ, ಆ ಕಾರ್ಯಕ್ರಮಕ್ಕೆ ಹೋಗಿ ನಾವು ಪದ ಹಾಡಾಗ ಆ ಹೆಣ್ಣು ಮಗಳು ಬಂದು ಅಲ್ಲಿ ಕೂತಿದ್ದಳಂದ್ರೆ, ಇಂಥ ಮಾತು ಹೇಳಿ ಆ ಪದ್ಯ ಹಾಡಿದೇವಂದ್ರೆ, ಆ ಎದ್ದು ಕೂತ ಹೆಣ್ಣು ಮಗಳು ಎದ್ದು ಹೋಗೋದ್ರಾಗ ನಾನು ನನ್ನ ಮನೆಗೆ ಹೋಗಬಾರ್ದು, ಎದ್ದು ಗಂಡನ ಮನೆಗೆ ಹೋಗಬೇಕು, ಬಾಳೆ ಮಾಡಬೇಕು, ನನ್ನ ಗಂಡನ ಜೋಡಿ ಇರಬೇಕು ಅಂತಕ್ಕಂಥ ಭಾವನೆ ಬರಬೇಕು. ಅಂಥ ಪದ್ಯ ಹಾಡಬೇಕು. ಇವರು ಮಗಳಿದ್ದು ಕಟ್ಟಿದ ಏಮಿ ಇವ್ರು ಹಾಡಕ್ಕೆ ಕೇಳಿದ್ಕೊಳ್ಳಿ ಹರ್ಕೊಂಡು ಹೊಕ್ಕಾವ, ಹೊತ್ತು ಹೊಂಡದ್ರಾಗ ಇರಂಗಿಲ್ಲ. ಅಂಥ ಪದ ಇವ್ರು ಹಾಡ್ತಾರೆ. ಅದಕ್ಕೆ ನನಗೆ ಇಂಥವ್ರಿಗೆ ನನಗೆ ಒಟ್ಟು ಬೆಲೆ ಇಲ್ಲ, ಬೆಲೆ ಕೊಡಂಗಿಲ್ಲ. ಅದಕ್ಕೆ ಒಂದು ಪದ್ಯ ಹಾಡಿದೆ, ಎಂಥ ಪದ್ಯ ರೀ, 10 ವರ್ಷ ಕೂಡಿದ ಮಂದಿ ಹೊಳ್ಳಾಡಿ ಹತ್ರ ಅಂಥ ಪದ್ಯ. 10 ವರ್ಷ ನಾ ಎಲ್ಲಿ ಹಾಡೀನಿ ಎಂದರ ಈ ಪದ ಹಾಡಾಗ ಕೂತು ನಮ್ಮ ನೆದ್ರ ಹೆಣ್ಮಕ್ಳ ಮ್ಯಾಗ ಇರ್ತತ್ತು, ಕಣ್ಣಾಗ ನೀರು ಒಬ್ಬರೇ ಹೆಣ್ಮಕ್ಳು ತೆಗಿಲಿಲ್ಲ ಅಂದ್ರೆ ಅವತ್ತೇ ಈ ಪದ ಹಾಡೋದು ಬಿಡ್ಬೇಕಂತೇಳಿ 10 ವರ್ಷ ಹಾಡಿದೆ. ಎಲ್ಲಿ ಹಾಡ್ತೀನಿ ಅಲ್ಲಿ ಕಣ್ಣೀರು ತೆಗೆದ ಬಿಡ್ತಿದ್ರು. ಕಣ್ಣೀರು ತೆಗಿಯಂಗ ಪದ ಇತ್ತು. ಖರೆ ಆ ಪದ್ಯಗಳನ್ನು ಒಬ್ಬರು ಕಣ್ಣೀರು ತೆಗಿಲಾರ್ದು ನೋಡಿದ ಕಾರ್ಯಕ್ರಮ ದಿವಸ ಆ ಪದ ಹಾಡಬಾರ್ದತ್ತು ನಾ ಮಾಡಿದೆ. ಖರೆ ಅದಕ್ಕೆ ಎಂಡ್ ಆಗಲಿಲ್ಲ. ನಾನೇ ಪದ ಹಾಡೋದು ಕಾರ್ಯಕ್ರಮಕ್ಕೆ ಹೋಗೋದು ಬಿಟ್ಟಿನಿ. ಖರೆ ಪದ ಇನ್ನಾದರೂ ಹಾಗೆ ಉಳ್ದದ, ಇನ್ನೂ ಜೀವಂತ ಅದ. ಆ ಪದ್ಯ ಎಂಥದಪ್ಪ ಅಂದ್ರೆ, ಮಡದಿ ಮಾತು ಕೇಳಿ ಹಡದ ತಾಯಿದು ಹರಿಯ ಬ್ಯಾಡೋ ಕರುಳ,
ಸಣ್ಣವನಿದ್ದಾಗ ಸಾಕಿಸಲುವೆ ನಿನ್ನ ಜೋಪಾನ ಮಾಡ್ಯಾಳ ಮಡದಿ ಮಾತು ಕೇಳಿ ಹಡದ ತಾಯಿದು ಹರಿಯ ಬ್ಯಾಡು ಕರುಳ ಸಣ್ಣವನಿದ್ದಾಗ ಸಾಕಿಸಲುವೆ ನಿನ್ನ ಜೋಪಾನ ಮಾಡ್ಯಾಳ 9 ತಿಂಗಳ 9 ದಿವಸ ಹೊತ್ತು ತಿರುಗ್ಯಾಳ ಆಡಿ ಬಂದಾಗ ಅಂಗಾಲ ತೊಳೆದು ಅಪ್ಪಿಕೊಂಡಾಳ. ಹಿಂಗೆ ಸಾಹಿತ್ಯ ಅದ್ರೊಳಗೆ ಸಂದರ್ಭಗಳದಾವು. ಖರೆ ನನಗೆ ಸಾಹಿತ್ಯದ ನೆನಪಿಲ್ಲ. ನಾನು ಅಲ್ಲೇ ಹಾಡೋದು ಅವ್ರಿಗೆ ಕೊಡೋದು ಹಾಗೆ ಬಿಡೋದು ಹಿಂಗೆ ಎಷ್ಟೋ ಅಲ್ಲಿದ್ದ ಕಾರ್ಯಕ್ರಮದ ಅಲ್ಲೇ ಹಾಡಬಾರ್ದು ಅಲ್ಲೇ ಅವ್ರಿಗೆ ಕೊಟ್ಟುಬಿಟ್ಟಿರ್ತೀನಿ. ಹಿಂಗೆ ಎಷ್ಟೋ 4-5 ಸಾವಿರ ಹಾಡುಗಳನ್ನ ಬರ್ದೀನಿ. ಹೆಚ್ಚು ಕಡಿಮೆ ನನಗೊಂದು ಪಲ್ವಿ ಒಂದು ಚರಣ ಎಲ್ಲ ಪದಗಳನ್ನು ನೆನಪಿರ್ತಾವೆ. ಪದ್ಯ ಪೂರ್ತಿ ನನಗೆ ಯಾವ ನೆನಪಿಲ್ಲ. ಮುಂದೆ ಬುಕ್ಕ ಇಟ್ಟು ಹಾಡೋದು ನಾವು. ನಮ್ಮ ಕರ್ತವ್ಯ ಹಿಂಗೈತಿ. ಓಕೆ ಅಪ್ಪಾಜಿ, ಥ್ಯಾಂಕ್ ಯು ರೀ, ತುಂಬ ಧನ್ಯವಾದಗಳು. ಎಲ್ಲವನ್ನ ಹಂಚ್ಕೊಂಡ್ರಿ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಇಲ್ಲ ನಮಗೆ ಏನು ಮಾತಾಡಿದೆವು ಏನು, ಯಾಕಂದ್ರೆ ನಮ್ಮ ವಾಕ್ಯಗಳು ಹೆಂಗಂದ್ರೆ ಈ ಕಲೆ ಕ್ಷೇತ್ರದೊಳಗೆ ನಾ ಇನ್ನೊಂದ್ರಾಗ ಭಾಳ ಸೂಕ್ಷ್ಮ ಮಾತಾಡ್ತೀನಿ. ಈ ಡೊಳ್ಳಿನ ಪದ ವಿಷಯದಾಗ ಬಂದು ಇಟ್ಟು ಹೊಲಸು ಹಾಡ್ಲಕತ್ತಾರಲ್ಲ, ಇವ್ರು ನೋಡಿ ನನಗೆ ಆ ಭಾಷೆ ಶಬ್ದ ಆ ರೋಷ ಬರ್ತದೆ. ಖರೆ ನನಗೆ ಬಂದಂಗೆ ಸಾಮಾಜಿಕದೊಳಗೆ ಎಲ್ಲ ಜನರಿಗೂ ಅದು ಬತ್ತಂದ್ರೆ ಈ ಹಾಡು ನನ್ನ ಮಕ್ಕಳು ಅದಾರಲ್ಲ ಒಳ್ಳೇದೇ ಹಾಡ್ತಾರೆ, ಒಳ್ಳೇದೇ ಮಾತಾಡ್ತಾರೆ. ಕೆಟ್ಟ ಹಾಡೋರು ಮನೆಯಾಗಿರ್ತಾರೆ. ಇಷ್ಟೇ ಆಗಲಿ ರೀ. ಥ್ಯಾಂಕ್ ಯು ರೀ, ಧನ್ಯವಾದಗಳು. ಸೊ ನೋಡಿರಿ ವಿಡಿಯೋನ. ನಾವು ಮೋಹನ್ ಅವ್ರ ಜೊತೆ ಮಾತಾಡಿದ್ವಿ, ಮತ್ತು ಇಲ್ಲಿದ್ದಾರೆ ಮುಲ್ಕಣ್ಣಪ್ಪಾಜಿ ಅವರು. ಸೊ ಅವ್ರ ಜೊತೆ ಮಾತಾಡಿದ್ವಿ. ಇಲ್ಲಿಂದ ಪ್ರಯಾಣವನ್ನು ಮತ್ತೆ ನಾನೀಗ ಆರಂಭ ಮಾಡ್ತಾ ಇದ್ದೀನಿ, ಶುರು ಮಾಡ್ತಾ ಇದ್ದೀನಿ.